ಇದು ಭಾರತದ ಸಾಂಪ್ರದಾಯಿಕ ಎದುರಾಳಿಯ ಬಿಗ್ ಬ್ರೇಕಿಂಗ್ ಸುದ್ದಿ. ವಿಶ್ವಸಂಸ್ಥೆಯ ಅಂಗಳದಲ್ಲೇ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ. ವಿಶ್ವಸಂಸ್ಥೆಯಲ್ಲೇ ಪಾಕಿಸ್ತಾನಕ್ಕೆ ಭಾರತ ಮಂಗಳಾರತಿ ಮಾಡಿದ್ದಾರೆ. ಕೂಡಲೇ ಆಕ್ರಮಿತ ಕಾಶ್ಮೀರವನ್ನ ತೆರವುಗೊಳಿಸಲೇಬೇಕು. ವಿಶ್ವಸಂಸ್ಥೆ ಅಂಗಳದಲ್ಲೇ ಪಾಕಿಸ್ತಾನಕ್ಕೆ ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಜಮ್ಮು ಕಾಶ್ಮೀರವು ಎಂದೆಂದಿಗೂ ಭಾರತದ ಅವಿಭಾಜ್ಯ ಅಂಗ. ಇಂದು ಎಂದೆಂದಿಗೂ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಪಾಕಿಸ್ತಾನವು ಜಮ್ಮು ಕಾಶ್ಮೀರ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಪಾಕಿಸ್ತಾನವು ನಮ್ಮ ಭೂಭಾಗವನ್ನು ತೆರವು ಮಾಡಲೇಬೇಕು. ನೀವು ಇಂಡಿಯಾ ಮ್ಯಾಪಿನ ಅತ್ಯಂತ ತಳಭಾಗದಲ್ಲಿ ಆಕ್ರಮಿತ ಪಾಕ್ ಪ್ರದೇಶ ಅಂತೇಳಿ ಒಂದು ಗಮನಿಸಬಹುದು. ಆ ಭಾಗ ಭಾರತದ್ದೇ ಆಗಿದೆ. ಇಂದು ಭಾರತದ್ದೇ, ನಾಳೆಯೂ ಭಾರತದ್ದೇ, ಎಂದೆಂದಿಗೂ ಭಾರತದ್ದೇ. ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನದ ಜೊತೆ ಅತ್ಯಂತ ಸ್ಪಷ್ಟವಾಗಿ ಹೇಳಿತು, ಅದು ಭಾರತದ್ದು, ಭಾರತ ಭೂಮಿಗೆ ಅದನ್ನು ಬಿಟ್ಟುಕೊಡಿ ಅಂತ. ವಿಶ್ವಸಂಸ್ಥೆಯಲ್ಲೇ ಪಾಕಿಸ್ತಾನಕ್ಕೆ ಭಾರತ ಮಂಗಳಾರತಿ ಮಾಡಿದೆ. ಸಾಂಪ್ರದಾಯಿಕ ಶತ್ರು ದೇಶವಾದ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಭಾರತದ ಖಾಯಂ ಸದಸ್ಯ ಹರೀಶ್ ವಾದ ಮಂಡಿಸಿದ್ದಾರೆ. ಹಾಗಾದರೆ ಏನೇನಾಯಿತು? ವಿಶ್ವಸಂಸ್ಥೆ ಅಂಗಳದಲ್ಲಿ ಏನೇನಾಯಿತು? ಜಮ್ಮು ಕಾಶ್ಮೀರವು ಎಂದೆಂದಿಗೂ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ವಾದಿಸಿದೆ. ಇಂದು ಎಂದೆಂದಿಗೂ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಪಾಕಿಸ್ತಾನವು ಜಮ್ಮು ಕಾಶ್ಮೀರ ಪ್ರದೇಶವನ್ನು ಆಕ್ರಮಿಸಿದೆ ಎನ್ನುವಂತಹದ್ದು. ಸೊ ಅಲ್ಲಿ ಪಾಕಿಸ್ತಾನವನ್ನು ಅತ್ಯಂತ ಸ್ಪಷ್ಟವಾಗಿ ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಸೊ ಈ ವಿಚಾರವಾಗಿ ಪಾಕಿಸ್ತಾನ ತೀವ್ರ ಮುಖಭಂಗವನ್ನು ಎದುರಿಸಿದೆ. ಭಾರತದ ವಾದಕ್ಕೆ ಮಂಡಿಯೂರಿದ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲೇ ನೇರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಕತ್ತಿಮಸಿದೆ. ಹಾಗಾದರೆ ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ನೋಡೋದಾದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಹರೀಶ್ ವಾದವನ್ನು ಮಂಡಿಸಿದ್ದಾರೆ. ಪಾಕಿಸ್ತಾನವು ಭಾರತದ ಕಾಶ್ಮೀರದ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಕೂಡಲೇ ಆ ದೇಶವು ನಮ್ಮ ಭೂಪ್ರದೇಶವನ್ನು ತೆರವು ಮಾಡಲಿ. ಪಾಕಿಸ್ತಾನವು ಮೊಂಡುವಾದಗಳನ್ನು ಮಂಡಿಸುವುದನ್ನು ಬಿಡಲಿ. ಭಾರತವು ಗಡಿಯಾಚೆಗಿನ ಪ್ರಾಯೋಜಿತ ಭಯೋತ್ಪಾದನೆ ಸಹಿಸಲ್ಲ ಅಂತ ಹೇಳಿದೆ. ಭಾರತದ ಗಮನವನ್ನು ಅನಗತ್ಯವಾಗಿ ಬೇರೆಡೆಗೆ ಸೆಳೆಯಬೇಡಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಹರೀಶ್ ಗುಡುಗಿರುವಂತಹ ವಿಶ್ವಸಂಸ್ಥೆ ಅಂಗಳದಲ್ಲೇ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ಅಥವಾ ಎಚ್ಚರಿಕೆಯನ್ನು ಕೊಟ್ಟಿದೆ ಭಾರತದ ಖಾಯಂ ಸದಸ್ಯ ಪರ್ವತ ನೇನಿ ಹರೀಶ್ ಹೇಳಿಕೆ ಇದು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಹರೀಶ್ ವಾದವನ್ನು ಮಂಡಿಸಿರುವಂತಹ ಪಾಕಿಸ್ತಾನವು ಭಾರತದ ಕಾಶ್ಮೀರದ ಭೂಪ್ರದೇಶ ಆಕ್ರಮಿಸಿಕೊಂಡಿದೆ. ಕೂಡಲೇ ಆ ದೇಶವು ನಮ್ಮ ಭೂಪ್ರದೇಶವನ್ನು ತೆರವು ಮಾಡಬೇಕು ಅಂತ ಹೇಳಿ ವಾದಗಳನ್ನು ಭಾರತ ಎದುರಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಹರೀಶ್ ವಾದವನ್ನು ಮಂಡಿಸಿರುವಂತಹದ್ದು. ಪಾಕಿಸ್ತಾನ ಆಕ್ರಮಿತ ಭೂಪ್ರದೇಶವನ್ನು ಬಿಟ್ಟುಕೊಡಬೇಕು. ಕೂಡಲೇ ಆ ದೇಶವು ನಮ್ಮ ಭೂಪ್ರದೇಶವನ್ನು ತೆರವು ಮಾಡಲಿ. ಪಾಕಿಸ್ತಾನವು ಮೊಂಡುವಾದಗಳನ್ನು ಮಂಡಿಸುವುದನ್ನು ಬಿಡಲಿ. ಭಾರತವು ಗಡಿಯಾಚೆಗಿನ ಪ್ರಾಯೋಜಿತ ಭಯೋತ್ಪಾದನೆ ಸಹಿಸೋದಿಲ್ಲ. ಭಾರತದ ಗಮನವನ್ನು ಅನಗತ್ಯವಾಗಿ ಬೇರೆಡೆಗೆ ಸೆಳೆಯಬೇಡಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಹರೀಶ್ ಸ್ಪಷ್ಟವಾಗಿ ಗುಡುಗಿದ್ದಾರೆ. ವಿಶ್ವಸಂಸ್ಥೆ ಅಂಗಳದಲ್ಲೇ ಪಾಕಿಸ್ತಾನಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಭಾರತದ ಖಾಯಂ ಸದಸ್ಯ ಪರ್ವತ ನೇನಿ ಹರೀಶ್ ಹೇಳಿಕೆಯನ್ನು ಸ್ಪಷ್ಟಪಡಿಸಿದ್ದಾರೆ. Delegate of Pakistan has yet again resorted to unwarranted remarks on the Indian Union territory of Jammu and Kashmir. Such neither validate their illegal claims nor justify their state-sponsored cross-border terrorism. Jammu and Kashmir was, is, and will always be an integral part of India and continues to illegally occupy the territory of Jammu and Kashmir, which it must vacate. We would advise not to try to divert the attention of this forum to drive their parochial and divisive agenda. India will refrain from exercising a more elaborate right of reply
India is compelled to note that the delegate of Pakistan has yet resorted to unwarranted remarks on the Indian Union territory of Jammu and Kashmir. Repeated references neither validate their illegal